ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರು ನಡುವೆ ಭಾರೀ ಸಮರ ನಡೆಯುತ್ತಿತ್ತು. ಒಂದು ದಿನ ಕೌರವರು ಚಕ್ರವ್ಯೂಹ ಎನ್ನುವ ಸಂಕೀರ್ಣ ಯುದ್ಧ ರಚನೆ ಮಾಡಿದರು. ಇದನ್ನು ಒಡೆಯುವುದು ತುಂಬಾ ಕಷ್ಟ. ಪಾಂಡವರಲ್ಲಿ ಅರ್ಜುನ ಮಾತ್ರ ಅದನ್ನು ಸಂಪೂರ್ಣವಾಗಿ ಒಡೆಯಲು ತಿಳಿದಿದ್ದನು. ಆದರೆ ಆ ದಿನ ಅವನು ಯುದ್ಧಭೂಮಿಯಲ್ಲಿ ಇರಲಿಲ್ಲ. ಆ ಸಮಯದಲ್ಲಿ ಯುವ ಯೋಧ ಅಭಿಮನ್ಯು ಮುಂದೆ ಬಂದನು. ಅವನು ಚಕ್ರವ್ಯೂಹದೊಳಗೆ ಹೋಗುವ ವಿಧಾನವನ್ನು ಮಾತ್ರ ತಿಳಿದಿದ್ದನು, ಹೊರಬರುವುದನ್ನು ತಿಳಿದಿರಲಿಲ್ಲ. ಅವನ ತಾಯಿ ಸುಭದ್ರಾ ಗರ್ಭದಲ್ಲಿದ್ದಾಗ ಕೃಷ್ಣ ಚಕ್ರವ್ಯೂಹದ ಬಗ್ಗೆ ಹೇಳುತ್ತಿದ್ದಾಗ ಅವನು ಅರ್ಧಜ್ಞಾನವನ್ನು ಕೇಳಿದ್ದ. ಅಭಿಮನ್ಯು ಧೈರ್ಯದಿಂದ ಹೇಳಿದ, "ನಾನು ಒಳಗೆ ಹೋಗುತ್ತೇನೆ, ನೀವು ನನ್ನ ಹಿಂದೆ ಬನ್ನಿ." ಅವನು ಚಕ್ರವ್ಯೂಹವನ್ನು ಒಡೆದು ಒಳಗೆ ನುಗ್ಗಿದನು. ಆದರೆ ಪಾಂಡವರು ಅವನ ಹಿಂದೆ ಬರಲು ಸಾಧ್ಯವಾಗಲಿಲ್ಲ. ಒಳಗೆ ಹೋಗಿದ ನಂತರ ಅನೇಕ ಮಹಾಯೋಧರು ಅವನನ್ನು ಸುತ್ತುವರೆದರು. ದುರ್ಯೋಧನ, ಕರ್ಣ, ದ್ರೋಣಾಚಾರ್ಯ ಮತ್ತು ಇನ್ನೂ ಹಲವರು. ಅಭಿಮನ್ಯು ಒಬ್ಬನೇ ಇದ್ದರೂ ಸಿಂಹದಂತೆ ಹೋರಾಡಿದನು. ಅನೇಕ ಯೋಧರನ್ನು ಸೋಲಿಸಿದನು. ಆದರೆ ಕೊನೆಯಲ್ಲಿ ಅನ್ಯಾಯವಾಗಿ ಹಲವರು ಸೇರಿ ಅವನ ಮೇಲೆ ದಾಳಿ ಮಾಡಿದರು. ಅಭಿಮನ್ಯು ವೀರಗತಿಯನ್ನು ಹೊಂದಿದನು.